ಮದರ್ ಸೆಂಟಿಮೆಂಟ್ ಇತ್ತು, ಕಾಮಿಡಿನೂ ಇತ್ತು. ಓವರಾಲ್ ಫಿಲಿಂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಒಂದು ಎಂಟರ್ಟೈನ್ ಮೂವಿ ಮಾಡಿದ್ದಾರೆ. ಸೊ ಏನು ಇದು ಮೂವಿ ಅಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬಾ ಅದ್ಭುತವಾಗಿ ಬಂದಿದೆ. ಕನ್ನಡ ಪ್ರತಿಭೆಗಳು, ಹೊಸ ಪ್ರತಿಭೆಗಳಾಗಿರ್ಬೋದು. ಇದು ಹೇಗೆ ಅಂತ ಹೇಳಕ್ಕಲ್ಲ. ಆಕ್ಚುಲಿ ಎಲ್ಲ ಥಿಯೇಟರ್ ಬಂದು ಏನ್ ಕನ್ನಡ ಆಡಿಯನ್ಸ್ ಇದಾರೆ, ನಮ್ಮ ಕರ್ನಾಟಕ ಜನತೆ ಇದ್ದಾರೆ, ಒಂದು ಬಂದು ಥಿಯೇಟರ್ ನಲ್ಲಿ ನೋಡಿದ್ರೆ ಮೂವಿನಲ್ಲಿ ಒಂದು ಇದಿರುತ್ತೆ. ಬಟ್ ಒಂದು ರೈತರ ಬಗ್ಗೆ ಅಂದ್ರೆ ಬಡ ಜನರಿಗೆ ಏನು ಒಂದು ಅನ್ಯಾಯ ಆಗುತ್ತೆ ಒಂದು ದೊಡ್ಡ ಒಂದು ಅಫಿಷಿಯಲ್ ಅಲ್ಲಿ, ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋ ಒಂದು ವಿಭಿನ್ನವಾಗಿ ಒಂದು ಜನರಿಗೆ ತಿಳಿಸೋ ಪರದೆ ಮುಖದ ತಂದಿದ್ದಾರೆ. ಟೋಟಲಿ ನಾನು ಕಂಪ್ಲೀಟ್ ಮೂವಿ ನೋಡಿದೀವಿ. ಬರೀ ಹ್ಯಾಪಿನೆಸ್, ಒಂದು ಇದು ಸಸ್ಪೆನ್ಸ್, ಒಂದು ಅಳು ಬರುತ್ತೆ, ಸಮಥಿಂಗ್ ತುಂಬಾ ಅಚ್ಚುಕಟ್ಟಾಗಿ ಅದು ಇದು ಜೈ ಶೆಟ್ಟಿ ಅಂತ ಒಂದು ಫುಲ್ ಅವ್ರು ಹೀರೋ ಆಗಿ ಮಾಡಿದಂತ ಇದು. ಸೊ ಕಂಪ್ಲೀಟ್ ಮಾಡಿದೀವಿ. ಆಲ್ ಪೀಪಲ್ ಅದು ಮೀಡಿಯಾ ಕಾಯಿಸಿ ನೀವು ಜನರಿಗೆ ತಿಳಿಸಿ. ಥ್ಯಾಂಕ್ ಯು ಲಾಟ್ಸ್. ಥಿಯೇಟರ್ ಬಂದು ನೋಡ್ಬೇಕು. ಒಳ್ಳೆತನ ಗೆಲ್ಲುತ್ತೆ ಅನ್ನೋದಕ್ಕೆ ಸಾಕ್ಷಿ ಸಿನಿಮಾ. ಮತ್ತೆ ಟೆಕ್ನಿಷಿಯನ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಡಿಟಿಂಗ್ ಆಗಿರ್ಬೋದು, ಇಲ್ಲ ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್, ಡಿಜೆ ತುಂಬ ಚೆನ್ನಾಗಿದೆ. ಹೊಸಬ್ರು ಅಂತ ಅನ್ಸ್ಕೊಳ್ಳಲ್ಲ, ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಲ್ಲ ಥರದವರು ನೋಡ್ಬೋದು. 100% ಇದನ್ನು ಗೆಲ್ಲಿಸಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೆಯ ಸಿನಿಮಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್ ಮೂವಿ. ಒಳ್ಳೆ ಮೂವಿ ಮಾಡಿದ್ದಾರೆ. ನಾವು ಏನು ಊಹೆ ಮಾಡ್ಕೊಂಡಿದ್ವಿ, ಆದ್ರೆ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಫಿಲಮ್ ಹಿಟ್ ಆಗಲಿ ಅಂತ ಕೋರುತ್ತೇವೆ. ಥ್ಯಾಂಕ್ ಯು ಸರ್. ಮೂವಿ ತುಂಬಾ ಇದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡ್ಕೊಂಡು ಹೋಗ್ಬೇಕಂತ ಇಷ್ಟ. ಅದರಲ್ಲಿ ಹೀರೋ ಸರ್ ತುಂಬಾ ಚೆನ್ನಾಗಿದೆ. ಹೀರೋನಿ ತಂಗಿ ಪಾತ್ರ ಸರಾಗಿ ಸೂಪರ್ ಸರ್. ಚೆನ್ನಾಗಿ ಇಷ್ಟ ಆಗಿತ್ತು. ಚೆನ್ನಾಗಿ ಸೂಪರ್. ಒಳ್ಳೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಒಂದು ಫ್ಯಾಮಿಲೀಸ್ ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿದೆ ಮೂವಿ. ಚಂದ್ರಶೇಖರ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೋಡ್ಬೋದು. ಚೆನ್ನಾಗಿದೆ ನೋಡಕ್ಕೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ಮಾಡಿಲ್ಲ ಲಾಸ್ಟ್ ಅಲ್ಲಿ ಹಸಿಲ್ ಆಗತ್ತೆ ಅಂತ. ಹೊಸಬ್ರು ಬರ್ಬೇಕು, ಹೊಸತನ ತರಬೇಕು. ಚೆನ್ನಾಗಿದೆ. ಸಂಭವಾನಿ ಯುಗೆ ಯುಗೆ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೂಡ ಇದ್ರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಪ್ರಮೋದ್ ಶೆಟ್ಟಿ ಅವ್ರ ವೈಫ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ. ಈ ಕ್ಯಾರೆಕ್ಟರ್ಗೆ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಚೇತನ್ ಸರ್ ಡೈರೆಕ್ಟರ್, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಡೀ ಮೂವಿ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಯುಗೆ ಯುಗೆ ಪ್ರತಿಯೊಬ್ರು ಕನ್ನಡ ಪ್ರೇಕ್ಷಕರು ಬಂದು ನೋಡ್ಬೇಕು. ಹಾಗೆ ಜೈ ಶೆಟ್ಟಿ ಒಬ್ರು ಹೊಸ ಪ್ರತಿಭೆ ಹೀರೋ. ಒಂದು ಸಿನಿಮಾದ ಮುಖಾಂತರ ನಮಗೆ ಪರಿಚಯ ಆಗಿದ್ದಾರೆ. ಕರ್ನಾಟಕದ ಕನ್ನಡ ತಾಯಿ ಮಗ ಅಂತ ಕೂಡ ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಆತನ್ನ ದಯವಿಟ್ಟು ನೀವೆಲ್ಲ ಕೈ ಹಿಡಿದು ಅವ್ರನ್ನ ಬೆಳೆಸ್ಬೇಕು. ಹಾಗೆ ಈ ಸಿನಿಮಾದಲ್ಲಿ ಏನು ಇವತ್ತು ಆರೋಪ ಒಂದು ಹಾಕ್ತಾರೆ ಹೀರೋ ಮೇಲೆ, ಅದನ್ನ ಬಿಡಿಸ್ಕೊಂಡು ಯಾವ ರೀತಿ ಅವ್ರು ಆಚೆ ಬರ್ತಾರೆ ಅನ್ನೋದು ಒಂದು ಸಿನಿಮಾ ಆಗಿದೆ. ಇವತ್ತು ದರ್ಶನದೊಂದು ಟ್ರೆಂಡ್ ನಡೀತಿದೆ. ಅದೇ ರೀತಿ ಅವರು ಆಚೆ ಬರಲಿ ಅಂತ ನಾನು ಕೇಳ್ಕೊಂತ ಈ ಸಿನಿಮಾದ ಮುಖಾಂತರ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಸರ್. ಖಂಡಿತವಾಗ್ಲು.